ಶುಭ ಶುಕ್ರವಾರ. ನಿನ್ನೆ ವಿಡಿಯೋ ಮಾಡಿ ಹಾಕೋಕ್ಕಾಗಲಿಲ್ಲ. ಯಾಕೆ ಅನ್ನೋದನ್ನ ಲಘುನ ನಾನು ರೀಸನ್ ಹೇಳ್ಬಿಡ್ತೀನಿ. ನನ್ನ ತವ್ರ ಮನೆಯಾಗಿದ್ದ ಉಂಡಿ ತೊಗೊಂಬಂದಿದ್ದೆ ರೀ. ನಿನ್ನೆ ನನಗೆ ಒಟ್ಟ ಪುರ್ಸತ್ತ ಸಿಗ್ಲಿಲ್ಲ ರೀ. ನಿಮಗೆ ಗೊತ್ತೇ ಇರುತ್ತಲ್ಲ, ತವ್ರ ಮನೆಯವ್ರು ಬಂದ್ರಂದ್ರೆ ಹೆಣ್ಮಕ್ಳಿಗೆ ಎಷ್ಟು ಸಡಗ ಸಂಭ್ರಮ ಇರ್ತೈತೆ ಅಂತೇಳಿ ನಾನು ಒಬ್ಬಂಟಿಗೆ ಹೇಳ್ರಿ 2 ಮಕ್ಕಳನ್ನ ಸಾಲಿ ಕಳಿಸ್ಬೇಕು, ಮತ್ತು ನಮ್ಮ ಯಜಮಾನ್ರನ್ನ ಬುದ್ಧಿ ಕಟ್ಟಿ ಆಫೀಸಿಗೆ ಕಳಿಸ್ಬೇಕು. ನಿನ್ನೆ ಒಟ್ಟ ಪುರ್ಸತ್ತ ಸಿಕ್ಕಿಲ್ರಿ. ಮನ್ಯಾಗ ಬರೀ ದಗದ ಮಾಡೋದು, ಅಡುಗೆ ಮಾಡೋದು, ಬರೀ ಇದಾಗಿ ಹೋಗ್ಬಿಡ್ತೀರಿ. ಈಗ ಮುಂಜಾನೆದ್ದು ಒಂದು ಸ್ವಲ್ಪ ಇಲ್ಲೇ ನಮ್ಮ ಸಂಬಂಧಿಕರೊಬ್ರು ಅದಾರ ರೀ, ಅವ್ರಿಗೆ ಉಂಡಿ ಕೊಟ್ಟು ಬರ್ತೀನಿ ಅಂತ ಆತಾಗ ಹೋದ್ರೆ ಅದಕ್ಕೆ ನಾನು ಒಂದಿಟ್ಟು ಸಂಡಲ್ ಮಾಡ್ಕೊಂಡು ವಿಡಿಯೋ ಮಾಡಕತ್ತೀನಿ ನೋಡ್ರಿ. ಜಗದೀಶ ಪ್ರೇಮ ಒಟ್ಟಿಗೆ ಅವರು ಇರಾಕೊಲ್ಲ ಅಂದರು, ಹಿಂಗಾಗಿ ಅವ್ರಿಗೆ ಡೈವರ್ಸ್ ಆಗೈತಿ. ಮುಂದೆ ಜಗದೀಶ್ ಅವ್ರ ಜೀವನ ಏನಾಗುತ್ತೆ ಅನ್ನೋದು ಒಂದು 2 ಎಪಿಸೋಡ್ನಾಗ ಮುಗಿಸ್ಬಿಡ್ತೀನಿ ರೀ. ಲಗು ನೋಡ್ಕೊಂಡ್ರಂದ್ರೆ ನಾನು ಮತ್ತೆ ಆತಾಗ ನಮ್ಮ ವಿದ್ಯಾನ ಹೆಂಗೆ ಬೆಳೆಸಿದ್ಯಾ ಏನು ಎತ್ತ ನಿಮ್ಗೆ ನೋಡಕ್ಕೆ ಬರ್ತೈತಿ, ಹೌದಿಲ್ರಿ? ಅದಕ್ಕೆ ಇದನ್ನ ಇಲ್ಲೇ ಹೇಳ್ಬೇಕಾತ ಹೇಳಿದ್ನೆ. ವಿಡಿಯೋ ನೋಡ್ರಿ, ಮತ್ತು ಪಾರ ಕೈ ಎಟ್ಟು ಕುರಿತಾಳ ಅಂತೇಳಿ ಅನ್ನಕ್ಕೆ ಹೋಗ್ಬೇಡ್ರಿ. ಹಂಗೆ ಲೈಕ್ಸ್ ಕೊಡ್ರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡ್ರಿ ಅಂತ ಹೇಳಕ್ಕೆ ನಾವು ಬಾಯಿಲ್ಲ ಹಂಗಾಗೈತ್ರಿ. ಕಮೆಂಟ್ ಸೆಕ್ಷನ್ ಕ್ಲೋಸ್ ಆಗುತ್ತೆ, ಏನು ಮಾಡೋಕೆ ಹಂಗಿಲ್ಲ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನಿನ್ನ ಕತೆ ಹಂಗೆ ಇವ, ನೀ ಇಲ್ಲೇ ಆಕೆಂಕರು ಪ್ರೇಮ ಹೋದ್ಲು, ನಿನ್ನ ಗಂಡನ ಮನೆಗೆ ಕರ್ಕೊಂಡು ಹೋಗೋಲ್ರು. ನಿನ್ನ ಗಂಡ ಅವರು ಒಂದು ತುಡುಗಿಲೆ ಬರೋದು ಹೋಗೋದು ಮಾಡಕತ್ತಾನ. ಮತ್ತು ಮುಂದೆ ಏನು ಕಿನಾರ ಆದ್ರ ಕತೆ ಹೆಂಗೆ? ಮತ್ತು ಏನು ಕಿನಾರ ಆಗಿದ್ರೆ ನಿನ್ನ ಗಂಡ ನಿನಗೇನಾರ ಅಂದ ನೋಡು. ಈಗ ಮೊದ್ಲಿನ ಬುದ್ಧಿ ಇಲ್ಲ, ಹಂಗೇನು ಮಾಡಂಗಿಲ್ಲ. ಈಗ ನಾಳೆ ನಾಡ್ದಾರ ನೀನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ. ಮತ್ತು ನಿಮ್ಮ ಅಚ್ಚಿ ಸುಮ್ಮಿರ್ತಾನ. ಅಯ್ಯೋ, ಈಗ ನಮ್ಮ ಮ್ಯಾ ಬೆಂಕಿ ಟಪಕ್ಕ ಹೇಳ ಆಕೆ ಕೈಯಾಗ ನೀ ಹೋಗಿ ಹೆಂಗೆ ಬಳೆ ಮಾಡೋದು, ನೀನು ಇಟ್ಕೊಂತಾರನ ಅಲ್ಲಿ. ಈಗ ಅವ್ರದ್ದೇ ಆದಂಥ ಸಂಸಾರ ಆಗೈತಿ. ಇನ್ನು ಎಷ್ಟು ದಿನ ನಾನು ಬಿಟ್ಟಿರ್ತಾರೆ ಅವರು? ಬಿಟ್ಟಿರಂಗಿಲ್ಲ. ಹಂಗೇನಾರ ಮಾತಾಡಕತ್ತಾರಂದ್ರೆ ಮಾತಾಡ್ತಾರ ಅಂತೇಳಿ ನಂಗೆ ಗೊತ್ತೈತಿ. ಅವ್ರು ಹೋಗಿ ಮಾತಾಡ್ತಾರ. ಇಲ್ಲ ಅಂದ್ರೆ ಆಕೆ ಅತ್ತೆ ಹಂಗೆ ಮಾತಾಡಕತ್ತಲ್ಲ ಅಂದ್ರೆ ಬೇರೆ ಮನೆ ಮಾಡ್ತಾರೆ ನೋಡ್ಬೇವ. ಯವ್ವ, ನನಗಂಕರು ನೀನು ಹೊಕ್ಕಿನ ಅನ್ನಕತ್ತಿ, ಎದಿ ಕುಪ್ಪಲ್ ಅನ್ನಕತ್ತತಿ. ಏನು ಮಾಡೋದು? ಪಲ್ವಿಗೆ ಇನ್ನು ಕುಸ ಮಾಡ್ಬೇಕು. ಇನ್ನೇನು ಭಾಳ ದಿವಸ ಹೊರಂಗಿಲ್ಲ. ಕುಸ ಮಾಡಿಂದ ಹೊಕ್ಕಿದ್ದಿಲ್ಲ ನೀನು. ನಾ ಮತ್ತೆ ಕುಸಕ್ಕೆ ಬರ್ತೇನೆ ಅಂತೀವಿ. ಈಗ ಒಂದು 8-10 ದಿನ ಹೋಗಿ ಬರ್ತೀನಿ ನಾನು. ಈಗ ಇವ್ರು ಬಾ ಅನ್ನಕತ್ತಾರ, ಹೋಗಿ ಬರ್ತೇನೆ. ಈಗ ನಮ್ಮ ಜಗದೀಶನ ಜೀವನ ಹೆಂಗೆ? ಏನು ಮಾಡೋದು? ಊರಾಗಂಕರು ಮಂದಿ ಆಡ್ಕೊಳಕತ್ಬಿಟ್ರವ, ರೂಪಾಯಿ ಜೊತೆ ಅದನ ಅಂತಿ. ಹೆಂಗೆ ಮಾಡ್ಬೇಕು? ಬೇರೆ ಕಡೆ ಹೆಣ್ಣು ನೋಡ್ತೀವಿ ಅಂದ್ರೆ ಒಲ್ಲೆ ಅಂತನವ, ಅವಲ್ಲನ? ಏನು ಮಾಡ್ಬೇಕು ಅನ್ನೋದು ತಿಳಿವಲ್ದವ. ನಮ್ಮ ಜಗದೀಶನ ಬಾಳೆವು ಹಾಳಾಗುತ್ತ ಏನಂತೆ ಚಿಂತೆ ಬಿಟ್ಟತಿವ. ನಾ ಸಾಯಿರೊಳಗೆ ಒಂದೊಂದು ಸುದ್ದು ಮಾಡ್ಬೇಕಾಗೈತಿ ಅವನ ಜೀವನಾನು. ನಾವಂಕರು ತಪ್ಪು ಮಾಡೀವಿ, ಅವನ ಜೀವನ ಹಾಳು ಮಾಡೀವಿ. ಕಡಿಕ ಈಗಾರ ಅವನು ಬಾಳೆ ಸುದ್ದು ಮಾಡೋಣ. ಇದಕ್ಕೆ ಒಂದು ಹೇಳ್ಯಾವ ಪರಿಹಾರ, ಪಾರವನ ಪರಿಹಾರ ನೋಡು. ಪಾರವನ ಕರೆಸ್ಬೇಕು ನೋಡು. ಆಕೆ ಕುಂದ್ರಿಸಿ ಹೇಳಿದ್ರೆ ಇವ ತಿಳ್ಕೊತಾನ ಜಗದೀಶ. ಇಲ್ಲ ಅಂದ್ರೆ ಇಲ್ಲಿ ನೋಡು, ಆಕಿನ ಏನೋ ಬರಾಕತ್ತಾನಂತ ಕುಬ್ಸಕ್ಕೆ ಬಂದಾಗ ಹೇಳ್ಸೋಣ ತಡಿ. ಸರಿವಾ, ನಾನು ಅವನು ಬ್ಯಾಗು ಪಾಗು ಎಲ್ಲ ಹೊಂದಿಸಿಟ್ಕೋತೀನಿ. ನಾಳೆ ಮತ್ತು ಅವರು ನಿಂದ್ರಂಗಿಲ್ಲ, ಹಂಗೆ ಬಂದು ಹಂಗೆ ಕರ್ಕೊಂಡು ಹೋಗ್ತೀನಿ ಅಂದಾರ. ದೀಪಾ, ದೀಪಾ ಬಾ ಇಲ್ಲವ. ಅತ್ತಿ ಕರೆದ್ರಿ? ಏನು ಹೇಳ್ರಿ ಅತ್ತಿ? ಹುಡುಗಿ ಏನು ಮಕ್ಕೊಂದತನ? ಒಂದಿಟ್ಟು ಕೆಮ್ಮದು ಕಡಿಮೆ ಆಗೈತನ? ಕೆಮ್ಮು ಕಡಿಮೆ ಆಗೈತ್ರಿ, ಆದ್ರೆ ಇನ್ಫೆಕ್ಷನ್ ಆಗೈತೆ ನೋಡ್ರಿ. ಬರೀ ಯಾಕನ ವಾ ಮಾಡ್ಕೊಳಕತ್ತಾಳಾಕಿ. ಇವ್ರು ಅದಾರಲ್ಲ, ಬಾಯ ಇಟ್ಟು ಉಪ ಕೊಡೋದು ಅದು ಮಾಡ್ತಾರೆ. ಮಳ್ ಹುಡುಗರು ಹೇಳಿದ್ರು ಕೇಳಂಗಿಲ್ಲ. ಇವರು ಬಡಗೆ ಹೇಳಿದ್ರು ಕೇಳಂಗಿಲ್ಲ. ನಾಳೆ ನಿಮ್ಮ ಅಂಟಿ ಊರಿಗೆ ಹೋಗ ವಯಸ್ಸು ಮಡಕೆ ಕಾಳು ನೆನೆದು ಒಂದಿಟ್ಟು ಅಡುಗೆ ಮಾಡಿ ಕಳ್ಸೋಣಂತ. ಒಂದಿಟ್ಟು ಕರ್ದಂಟು ಉಂಡೆ ಮಾಡಿ ಕಳ್ಸೋಣಂತ. ಆ ಕರ್ದಂಟಿಗೆ ಉಂಡಿಗೆ ಎಲ್ಲ ಸಜೂರಿ ಮಾಡ್ಕೊಂಡು ನಾನು ಬರ್ತೀನಂತ. ಆಯ್ತಾಡ್ರಿ ಅತ್ತಿ. ಮತ್ತು ಆಂಟಿಯವ್ರನ್ನ ಹಂಗೆ ಕಳಿಸ್ತೀರನ? ಒಂದು ಸೀರೆ ಉಡಿಸಿ ಕಳಿಸ್ಬೇಕಲ್ಲ ಅವರಿಗೆ. ವೈನಿ, ಯಾವಾಗ ಬಂದಾಗೂ ಸೀರೆ ಪಾರಿ ಉಟ್ಕೊಂಡು ಹೋಗಿರ್ತೀನಿ. ಸೀರೆ ಏನು ಬೇಡ, ಜಗ್ಗದಾವು, ಅದ್ರಾಗ ಒಂದು ಯಾವ್ದಾರು ಹೊಸದು ಉಟ್ಕೊಂಡು ಹೋಗ್ತೀನಿ ಬಿಡು. ಬೇಡ್ರಿ, ಮನೆ ಹೆಣ್ಮಗಳು ನೀವು. ನನ್ನ ಹತ್ರ ಒಂದು ಸೀರೆ ಐತಿ. ಈಗ ಪ್ಯಾಟಿಗೆ ಹೋಗಿ ಯಾರು ತರೋರು ಇಲ್ಲ, ನನ್ನ ಹತ್ರ ಒಂದು ಸೀರೆ ಐತಿ, ಅದನ್ನ ಉಟ್ಕೊಂಡು ಹೋಗ್ಬಿಡ್ರಿ. ಮೊನ್ನೆ ಅದನ್ನು ತೋರಿಸಿದ್ನಲ್ಲ, ಹಸಿರು ಸೀರೆ ನಾನು ಒಂದಿಂತ ತೊಗೋಬೇಕಂದ್ರಲ್ಲ, ಅದನ್ನು ನೀವು ಉಟ್ಕೊಂಡು ಹೋಗ್ಬಿಡ್ರಿ. ನಾ ಮತ್ತೆ ತೊಗೊತೀನಂತ. ಬೇಡವಾ, ನೀ ಉಟ್ಕೋ. ಅದು ನೀ ಇಷ್ಟಪಟ್ಟು ತೊಗೊಂಬಂದು ಅಪರೂಪಕ್ಕೆ ಅಣ್ಣ ನಿನ್ನ ಅಂಗಡಿ ಕರ್ಕೊಂಡು ಹೋದ ತೊಗೊಂಬಂದು. ಬೇಡ, ನಾವಲ್ಲವಾ ಉಟ್ಕೊಂಡವ್ರಿ, ಏನೂ ಆಗಂಗಿಲ್ಲ. ನಾ ಮತ್ತೆ ಯಾವಾಗ ಮುಟ್ಕೊಂಡು ಅದ್ರ ಪ್ರೀತಿ ಮುರ್ಕೊಂತೀನಿ. ಯಾಕೆ ಇಲ್ಲಿ ಕೆಡಿಸ್ಕೊಂತೀರಿ? ಈಗ ಕೈಯಾಗಿಲ್ಲ, ಇವರು ಬಂದು ಯಾರು ಈಗ ತರೋರಿಲ್ಲ, ನಾಳೆ ಹಂಗೆ ಹೋಗೋದು ಚಂದ ಇರಂಗಿಲ್ಲ. ಭಾಳ ದಿನಕ್ಕೆ ಹೊಂಟೀರಿ, ಹಂಗೆ ಹೋಗ್ಬೇಡ್ರಿ. ಯಾರನ್ನು ಕೇಳಿ ಈ ಮಗಳಿನ ನಮ್ಮ ಮನೆಗೆ ಕರ್ಕೊಂಬಂದು? ಯಾರನ್ನ ಯಾಕೆ ಕೇಳ್ಬೇಕು ಬೇ? ನನ್ನ ಹೆಂಡ್ತಿನ ನಾನು ಕರ್ಕೊಂಬಂದೀನಿ. ಎಷ್ಟು ದಿನ ತವ್ರ ಮನೆ ಬಿಡಲಿ ನನ್ನ ಹೆಂಡತಿ ಮಗನ? ಇವ್ರ ತಮ್ಮ ನನಗೆ ಡೈವರ್ಸ್ ಕೊಟ್ಟಾನ. ಅಂಥವನ್ನ ಅಕ್ಕನ್ನ ನಮ್ಮ ಮನೆಗೆ ಹೆಂಗೆ ಕರ್ಕೊಂಬಂದ್ಯಪ್ಪ ಅಣ್ಣ? ನೋಡು, ನಿನ್ನ ಬಾಳೆ ನಿನ್ನ ಕೈಯಾರೆ ನೀನೇ ಹಾಳು ಮಾಡ್ಕೊಂಡಿ. ಹಂಗಂತೇಳಿ ನಾನು ನನ್ನ ಬಾಳೆನ ಹಾಳು ಮಾಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ಒಂದು ಮಗ ಅದಾನ, ನನಗೆ ನನ್ನ ಹೆಂಡತಿ ನನ್ನ ಮಗ ಬೇಕು, ಅದಕ್ಕೆ ಕರ್ಕೊಂಬಂದೀನಿ.
ಈ ತಾಯಿಗೆ ಇಷ್ಟನ ಬೆಲೆ ಕೊಡೋದು ನೀನು. ನೋಡ್ಬೇವ ನೀನು ಬೆಲೆ ಕೊಟ್ಟ ನಾನು ಇಷ್ಟು ವರ್ಷ ಸುಮ್ಮನೆ ಇದ್ದೆ. ಇನ್ನು ನನ್ನ ಮಗನ ನಾನು ಬಿಟ್ಟಿರಾಕ ನನಗೆ ಆಗಂಗಿಲ್ಲ. ನನಗೂ ನನ್ನದೇ ಆದಂಥ ಸಂಸಾರ ಐತಿ. ನಾನು ಏನು ತಂಕರು ಏನೂ ತಪ್ಪು ಮಾಡಿಲ್ಲ. ಮತ್ತು ನಾನು ಎಷ್ಟು ದಿನ ಅಂತೇಳಿ ಯಾಕಿಂತ ಅವ್ರ ಮನೆ ಬಿಡ್ಲಿವ. ಈಗ ನಮ್ಮ ತಂಗಿ ಬಾಳೆ ಹಾಳಾಗೈತೆ ಅಂತೇಳಿ ನನ್ನ ಬಾಳೆನೂ ಹಾಳು ಮಾಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲವ. ನಮ್ಮ ತಂಗಿಗೆ ಬುದ್ಧಿ ಇಲ್ಲ. ಹಾಂ, ಆಯ್ಕೆ ಅಂಕರು ತನ್ನ ಬಾಳೆ ತನ್ನ ಕೈಯಾರೆ ಹಾಳು ಮಾಡ್ಕೊಂಡ, ನಾನು ನನ್ನ ಕೈಯಾರೆ ನನ್ನ ಬಾಳೆ ಹಾಳು ಮಾಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಎಲ್ಲರೂ ಸ್ವಾರ್ಥಿಗಳು. ನಿಂದ ನೋಡ್ಕೊಂಡೆಲ್ಲ, ನಂದು ಒಂದು ಸ್ವಲ್ಪ ನೋಡ್ಲಿಲ್ಲಲ್ಲ ನೀನು. ನೀನು ನನ್ನ ಜೀವನ ಸರಿ ಮಾಡ್ತೀಯ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀ ಸರಿ ಮಾಡೋವನ ನಿಂದಷ್ಟ ನೋಡ್ಕೊಂಡೆ. ನಾನು ನಿನ್ನ ಜೀವನನೂ ಸರಿ ಮಾಡ್ಬೇಕಂತ ಹೇಳಿನ ನೀವು ಹೇಳದಲ್ಲೇನ ಡೈವರ್ಸ್ ಪೇಪರ್ಗೆ ಸಹಿ ಮಾಡಿ ಕಳಿಸಿದ್ದೆ. ನೀನು ಮಾವರು ಬಂದು ಕರ್ಕೊಂಡು ಹೋಗಿದ್ರಲ್ಲ, ನೀ ಯಾಕೆ ಅಲ್ಲಿ ಇರಲಿಲ್ಲ? ಜಗಳ ತಗೊಂಡು ನೀ ಯಾಕೆ ಬಂದು? ಅವ ಒಂದು ಹುಡುಗಿ ಜೊತೆ ಸಂಬಂಧ ಇಟ್ಕೊಂಡಾನ, ಅಂಥವನ ಜೊತೆ ನಾ ಏನು ಬಾಳೆ ಮಾಡಲಿ? ನನಗೇನು ಗೊತ್ತಾಗಂಗಿಲ್ಲ ಅಂತ ಮಾಡಿರೇನು? ಈಗ ನೀನು ಹೆಂಡತಿ ಕರ್ಕೊಂಡ್ಬಂದು ನೀ ಚಂದಾಗಿದ್ದು ಬಿಡೋದು. ನನ್ನ ಪರಿಸ್ಥಿತಿ ಏನಂತೇಳಿ ಒಂದೀಟ್ರೆ ಅರ್ಥ ಮಾಡ್ಕೊಂಡೇನ? ಮನೆಗೆ ಅಣ್ಣ ಆಗಿ ನೀ ಹೆಂಗಿರ್ಬೇಕು? ಹಾಂ ಪ್ರೇಮ, ನಮ್ಮ ತಮ್ಮನ್ನ ನೀನು ಚಂದಾಗಿ ಅರ್ಥ ಮಾಡ್ಕೊಂಡಿಲ್ಲ. ಹಾಂ, ನಿನ್ಗೆ ಬರೀ ಸಿಟಿನ ಕೈಯಾಗ ಬುದ್ಧಿ ಕೊಟ್ಟು ಜೀವನ ಮಾಡಿದ್ವಿ. ನಮ್ಮ ತಮ್ಮನ್ನ ನೀನು ಅರ್ಥನ ಮಾಡ್ಕೊಳ್ಳಿಲ್ಲ. ಒಂದಿನಾರ ಅವನದು ಕಷ್ಟ ಸುಖ ಕೇಳಿದೇನ? ಇಲ್ಲಲ್ಲ. ಅವನು ಹೊಲಸ್ಕೊಳಕ್ಕೆ ನೋಡಲೇ ಇಲ್ಲ. ನೀನು ಬರೀ ಅವನ ಮ್ಯಾಗ ಸಿಟ್ಟು ಮಾಡ್ಕೊಂಡು ಅಡ್ಡಾಡಿದ್ವಿ. ನೋಡು, ಮೋಸದಿಂದ ಲಗ್ನ ಮಾಡಿದ್ವಿ ನಮ್ಮ ತಮ್ಮಗ. ಹೊಂದ್ಕೊಂಡು ಹೋಗ್ಬೇಕಾಗಿದ್ದು ನೀವೊಂದೀಟ್ ಹೊಂದ್ಕೊಂಡು ಹೋಗಲಿಲ್ಲ. ಯಾರೇನು ಮಾಡೋಕ್ಕಾಗತ್ತಾ? ನಿನ್ನ ಸಂಬಂಧ ನಾವ್ಯಾಕೆ ನಮ್ಮ ಜೀವನ ಹಾಳು ಮಾಡ್ಕೋಬೇಕು? ನಿನ್ನ ಜೀವನ ಹಿಂಗಾಗೈತೆ ಅಂತೇಳಿ ನಾ ಯಾಕೆ ನನ್ನ ಹೆಂಡತಿ ನಾ ಆಕಿ ತವ್ರ ಮನೆ ಬಿಡಲಿ? ನನಗೆ ನನ್ನ ಹೆಂಡತಿ ನನ್ನ ಮಗ ನನಗೆ ಬೇಕು. ತಂಗಿ ಜೀವನ ಹಾಳಾಗೋಲಿ, ನಿನ್ನ ಜೀವನ ಆಟ ಚಂದಾಗಿರ್ಬೇಕು, ಹೌದಿಲ್ಲ? ನಿಮ್ಮ ಮಾತು ಕೇಳಿ ನನ್ನ ಮಗಳ ಜೀವನ ಹಾಳು ಮಾಡಿದ್ ನಾನು. ಶಾಣೆ ಅದಿ ಕುಂದ್ರವ. ಹಾಂ, ತಾಯಿ ಅದಕ್ಕೆ ಹೋಗುಮ್ದಾಗ ಚಂದಾಗ ಬುದ್ಧಿ ಹೇಳಿ ಕಳಿಸ್ಬೇಕು ಮಗಳಿಗೆ. ಗಂಡನ ಜೊತೆ ಹೆಂಗಿರ್ಬೇಕು ಹೆಂಗಿರ್ಬಾರ್ದು ಅಂತೇಳಿ. ನಾವು ಮೋಸ ಮಾಡಿ ಲಗ್ನ ಮಾಡಿದ್ರು ಈಗಿನೂ ಇಷ್ಟಪಡ್ಲಾರ್ದ ತಾಳಿ ಕಟ್ಟಿಸ್ಕೊಂಡನ. ಇದ್ರ ನಿಮ್ದು ತಪ್ಪಿಲ್ಲನ? ಎಂಥದ್ದು ಹೇಳ್ತೀರಿ ನೀವು? ನಿಮ್ಗೆ ಇಷ್ಟ ಇದ್ದಲ್ಲೇನ ನಾವು ಹೇಳಿದ್ದಕ್ಕೆ ನೀವು ಒಪ್ಕೊಂಡಿರಿ, ಇಲ್ಲಾಂದ್ರೆ ಒಪ್ಕೊಂತಿದ್ದಿಲ್ಲ. ಇಷ್ಟೆಲ್ಲ ಮಾತಾಡಕತ್ತೀನ? ಇವು ನಿನ್ನೂ ಮಾತಲ್ಲ. ಇನ್ನೊಬ್ರು ತುತ್ತೂರಿ ಉದ್ಯಾರ, ಆ ತುತ್ತೂರಿ ತಕ್ಕಂತ ನೀ ಮಾತಾಡಕತ್ತಿ. ಯಾಕೆ ತುತ್ತೂರಿ ಊದುದಲ್ಲ ಏನಲ್ಲ ನನಗೂ ಗೊತ್ತಾಗತ್ತೆ ಬಿಡವ, ಯಾವ ಸರಿ ಯಾವ ತಪ್ಪು ಅಂತೇಳಿ. ಇನ್ನೊಬ್ಬರ ಜೀವನ ಸಂಬಂಧ ನನ್ನ ಜೀವನ ಹಾಳು ಮಾಡ್ಕೊಳಕ್ಕಾಗಲ್ಲ. ಇಷ್ಟೆಲ್ಲ ದೊಡ್ಡ ಅದೇನ? ಆತ್ ತಗೋ. ಈ ಮನ್ಯಾಗ ನಿನಗ ನಿನ್ನ ಹೆಂಡತಿ ಜಾಗ ಇಲ್ಲ. ಆಸ್ತಿ ಒಳಗೆ ಬಿಡಿಗಾಸ್ ಕೊಡಂಗಿಲ್ಲ ನಾನು. ನನಗೆ ಏನು ಕೊಡೋದು ಬೇಕಾಗಿಲ್ಲ. ಅಪ್ಪನ ಆಸ್ತಿ ಮಗಗೆ ಸೇರ್ತೈತೆ. ನನಗೆ 1 ಎಕರೆ ಹೊಲ ಬರ್ತೈತೆ. ಅಪ್ಪನ ಹೆಸರಲ್ಲೇ ಇದ್ದಿದ್ದು. ನೀನು ಒಂದು ಬಿಡಿಗಾಸ್ ಕೊಡೋದು ಬೇಡವ. ನನ್ನ ಮಗನ ನನ್ನ ಹೆಂಡತಿನ ಹೆಂಗೆ ಸಾಕೋಬೇಕು ಅನ್ನೋದು ನನಗೆ ಗೊತ್ತೈತಿ. ಸರಿ ಆಯ್ತು, ನೀ ಯಾವಾಗ ಅಂತೀಯ ಅಂದ್ರೆ ನಾವು ಇರಂಗಿಲ್ಲ. ನನ್ನ ಹೆಂಡತಿ ಕರ್ಕೊಂಡು ನಾವು ಹಾಕಿನಿ. ಯಾ ಅಣ್ಣ ಯಾ ತಮ್ಮ ಎಲ್ಲರೂ ತಮ್ಮ ನೋಡ್ಕೊಂಡು ಹೋಗೋರು. ನೀನು ನಮ್ಮ ತಮ್ಮನ ಜೊತೆ ಚಂದ ಬಾಳೆ ಮಾಡಿದ್ದೆ ಅಂದ್ರೆ ಇವತ್ತು ನಿನ್ನ ಜೀವನ ಬಂಗಾರಾಗಿ ಹೋಗಿತ್ತು. ನೀನು ಉಣ್ಣು ಎಡಿನ ಕಾಲಿಲೆ ಒದ್ದು ಬಂದು ನಾವೇನು ಮಾಡೋಕ್ಕಾಗತ್ತೆ? ಮಂಗಳಿಗೆ ಈಕಿಗೆ ಏಟ್ ಹೇಳಿದ್ರು ಆಟ ಎಲ್ಲ ಮುಗ್ದ ಹೋಗೈತಿ. ನಡಿ, ನಮ್ಮ ಬಾಳೆ ನಮ್ಗೇನು ವಜ್ಜಲ್ಲ. ನಡಿ, ನಾವು ಎಲ್ಲರ ದುಡ್ಕೊಂಡು ತಿಂದು ಒಂದು ಒಪ್ಪತ್ತಿನ ಗಂಜಿ ಕುಡಿದು ನೆಮ್ಮದಿಯಾಗಿರೋಣ. ಬೇಡ ಇವ್ರು ಹಂಗಿನ ಊಟನ ಬೇಡ ನಮಗೆ. ನಮ್ಮ ಅಪ್ಪನ ಆಸ್ತಿ ಐತಿ, ನಮ್ಮ ಅಪ್ಪನ ಆಸ್ತಿ ಆಗಿರೋಣ. ನಡಿ. ಶಬ್ಬಾಷ್ ನನ್ನ ಮಗನ, ಇವತ್ತ ನನ್ನ ಮಗ ಅನಿಸ್ಕೊಂಡಿ ನೋಡಿ ನೀನು. ನಡಿ, ನಾನು ನಿಮ್ಮ ಕೂಡು ಬರ್ತೀನಿ. ನಾನು ಇವ್ರು ಕೂಟ ಇರಂಗಿಲ್ಲ. ಬರೀ ಹೊಳಮಳ ನಮ್ಮ ಅಪ್ಪನ ಆಸ್ತಿ ಅಂತೇಳಿ ನಿಮ್ಮವ್ ಹಂಗಿಸ್ತಿರ್ತಾರ. ಬ್ಯಾಡ ಮಗನ, ನಾನು ನಿಮ್ಮ ಕೂಟ ಬರ್ತೀನಿ. ನಾನು ನಿಮ್ಮ ಜೊತೆನೇ ಇರ್ತೀನಿ. ಮಾವರ, ನಿಮ್ದೊಂದು ಹೊಟ್ಟೆ ನಮಗೇನು ವಜೆ ಆಗಂಗಿಲ್ಲ, ಬರ್ರಿ. ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತು ಅಹಂಕಾರ ಯಾವುದೂ ಬರಂಗಿಲ್ಲ. ನೋಡಿಲ್ಲ, ನೀವು ಮಾತ್ರ ಮಣ್ಣು ಮುಖ್ಯ ಹೋಗ್ತೀರಿ ಇಬ್ರು ತಾಯಿ ಮಗಳು. ನೋಡ್ ಮತ್ತ ನನ್ನ ಕಣ್ ಕಾಣ್ಲಿಕ್ಕೆ ಅಂದ್ರೆ ನನ್ನ ಮಗ ಅನ್ಕೊಂಡು ನೋಡ್ತಾನೆ. ನೀನು ಹೆಂಡತಿ ಬಿಟ್ಟು ಮಗ ಸೊಸಿ ಹಿಂಬಾಲ್ ಹೊಂಟೇನ? ಹೋಗು. ಎಷ್ಟು ದಿನ ಇರ್ತೀರಿ? ಎಷ್ಟು ದಿನ ಗಂಜಿ ಕುಡಿದು ಬದುಕ್ತೀರಿ ನೋಡ್ತೀನಂತ ನಾನು. ಮತ್ತು ನನ್ನ ಕಾಲಾಗ ಬಂದು ಓಡಾಡ್ಬೇಕು. ಹೋರಿ, ಎಷ್ಟು ದಿನ ಅಡ್ಡಾಡಿ ಬರ್ತೀರಿ? ಬರೋ